ಸೊ ನಿನ್ನೆ ಹೇಗಾಯ್ತಪ್ಪ ಅಂದರೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು ನನಗೆ. ಅಂದರೆ ಕನ್ಫ್ಯೂಸ್ ಅಂದರೆ ಈಗ ನಾನು ಮಾಡ್ತೀನಾ, ಆದರೆ ನಾನು ಮಾಡ್ತಾ ಇರೋದು ಕರೆಕ್ಟಾ, ಇಲ್ಲ ನಾನು ತಗೋತಾ ಇರೋ ಡಿಸಿಷನ್ಸ್ಗಳು ಕರೆಕ್ಟಾ, ನಾನು ಕಂಟಿನ್ಯೂ ಮಾಡ್ತೀನಾ, ಜೊತೆಗೆ ಭಯ ಆಯಿತು. ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ. ಅಂದರೆ ನಿನ್ನೆನೇ ನನಗೆ ಆಗಲೇ ಒಂಥರ ಏನೋ ಬೆಳಗ್ಗೆ ವರ್ಕೌಟ್ ಮಾಡ್ಬೇಕಾದ್ರೆ ಸ್ವಲ್ಪ ಅಂದರೆ ಇಗ್ನೋರೆನ್ಸ್ ಫೀಲ್ ಅಂದರೆ ಮಾಡೋಕ್ಕೆ ಚೆನ್ನಾಗಿ ಮನಸ್ಸಿದ್ದಿಲ್ಲ. ಈವ್ನಿಂಗ್ ಕೂಡ ಅಷ್ಟೇ, ಈವ್ನಿಂಗ್ ವಾಕ್ ಹೋಗೋಕ್ಕೂ ಮನಸ್ಸಿದ್ದಿಲ್ಲ. ಸೊ ಅವಾಗಿನ್ನು ಈಗಲೇ 3ನೇ ದಿನಕ್ಕೆ ನನಗೆ ಹೀಗಾಗ್ತಾಯಿದೆ, ನಾನು ಕಂಟಿನ್ಯೂ ಮಾಡ್ತೀನಿ, ನನ್ನ ಕೈಲಿ ಆಗುತ್ತಾ ಅಂತ. ಸೊ ಅದು ಕೂಡ ಆಯಿತು. ಸೊ ಇದು 3ನೇ ದಿನ ಅಂದರೆ ಕನ್ಫ್ಯೂಷನಲ್ ಫಿಯರ್ ನನಗನ್ಸಿದ್ದು. ಕನ್ಫ್ಯೂಸೂ ಆಯಿತು, ಫಿಯರೂ ಆಯಿತು. ಬಟ್ ಆದರೂ ಧೈರ್ಯ ಮಾಡಿಕೊಂಡು, ಅಂದರೆ ಗಟ್ಟಿ ಗುಂಡಿಗೆ ಮಾಡಿಕೊಂಡು, ಸೊ ಏನೇನು ಟಾರ್ಗೆಟ್ ಇದ್ವು, ಮಾರ್ನಿಂಗ್ ವಾಕ್, ಈವ್ನಿಂಗ್ ವಾಕ್, ಮಾರ್ನಿಂಗ್ ವರ್ಕೌಟ್, ಈವ್ನಿಂಗ್ ವರ್ಕೌಟ್ನ ಕಂಪ್ಲೀಟ್ ಮಾಡಿದ್ದೀನಿ. ಅದ್ರ ಜೊತೆಗೆ ನಾನು ನಿಮಗೆ ಒಂದು ಹೇಳೋದು ಮಾಡ್ತಿದ್ದೆ ಅಂದರೆ, ನಾನು ಮೊದಲಿಂದನೂ ಕೂಡ ಬೇಗನೆ ಹೇಳ್ತೀನಿ. ಆಲ್ಮೋಸ್ಟ್ ಕೆಲವೊಂದು ಸಲ ಅಂದರೂ 4ಕ್ಕೆ ಹೇಳ್ತಿದ್ದೆ ಕೆಲವೊಂದು ಟೈಮಲ್ಲಿ. ಬಟ್ ನಾನು ಅವರೇಜಾಗಿ 5 ಹೇಳ್ತೀನಿ. ಈಗಲೂ ನಾನು ಬೆಳಗ್ಗೆ 5ಗೆ ಹೇಳ್ತಾಯಿದ್ದೀನಿ. 5ಗೆ ಹೇಳ್ತೀನಿ. ಇನ್ನೊಂದು, ನಾನು ಐ ವಿಲ್ ಬಾತ್ ಇನ್ ಓನ್ಲಿ ಕೋಲ್ಡ್ ವಾಟರ್. ನಾನು ಕೋಲ್ಡ್ ವಾಟರಲ್ಲೇ ಸ್ನಾನ ಮಾಡ್ತೀನಿ, ಬಿಸಿನೀರು ಯಾವಾಗೂ ಸ್ನಾನ ಮಾಡೋದೇ ಇಲ್ಲ. ಸುಮಾರು ದಿನ ಆಯಿತು. ಸೊ ಅದು ಅಂದರೆ ಇದು ಲಿಂಕ್ ಟು ಅದು ನನ್ನ ನಾರ್ಮಲ್ ಲೈಫ್ ಸ್ಟೈಲೇ ಆ ಥರ ಇದೆ. ಹಾಗಾಗಿ ನನಗೆ ಅದೇನು ಚಾಲೆಂಜ್ ಥರನೋ ಅದೇನು ಅನಿಸಿಲ್ಲ. ಹಾಗೆ ನನ್ನ ನಾರ್ಮಲ್ ಲೈಫ್ ಸ್ಟೈಲ್, ಅದಾಗಿ ಅದನ್ನ ಹೇಳಲಿಲ್ಲ ನಾನು. ಅದು ನನಗೆ ಟಾರ್ಗೆಟೇ ಅಂದರೆ ನನಗೊಂದು ಟಾಸ್ಕ್ ಅಲ್ಲ, ನನ್ನ ನಾರ್ಮಲ್ ಲೈಫ್ ಸ್ಟೈಲೇ ಅದು. ಸೊ ಹಾಗಾಗಿ ಅದನ್ನು ಇನ್ಕ್ಲೂಡ್ ಮಾಡಿಲ್ಲ. ಅದು ಕೂಡ ಅಂದರೆ ಕೆಲವೊಬ್ಬರು ಫೀಲ್ ಆಗ್ತಾರೆ, ಬೆಳಿಗ್ಗೆ 5 ಗಂಟೆಗೆ ಹೇಳೋದೊಂದು ದೊಡ್ಡ ಟಾಸ್ಕು. ಮತ್ತು ಬಿಸಿನೀರಲ್ಲದೆ ನಾರ್ಮಲ್ ತಣ್ಣೀರಲ್ಲಿ ಸ್ನಾನ ಮಾಡೋದು ಕೂಡ ಒಂದು ಟಾಸ್ಕು ಅಂತೇಳಿ. ಸೊ ತಣ್ಣೀರು ಸ್ನಾನ ಮಾಡೋದು ನನ್ನ ನಾರ್ಮಲ್ ಲೈಫ್ ಸ್ಟೈಲೇ ಹಾಗೆ. ಬೆಳಗ್ಗೆ 5 ಗಂಟೆಗೆ ಹೇಳೋದು ಆವಾಗ ಕಷ್ಟ ಆಗುತ್ತೆ. ಬಟ್ ನಾನು ಬೆಳಗ್ಗೆ 5 ಗಂಟೆಗೆ ನಾರ್ಮಲಾಗಿ ಹೇಳ್ತೀನಿ. ಯಾಕೆ ಫಿಯರ್ ಆಯಿತು, ಯಾಕೆ ಕನ್ಫ್ಯೂಸ್ ಆಯಿತು ಅಂತ ನನಗೆ ಅನಿಸಿತು ಅಂದರೆ, ಈಗ ನಾವು ಇಲ್ಲಿವರೆಗೂ ಸುಮಾರು ಲೈಫಲ್ಲಿ ಅಂದ್ಕೊಂಡಿರ್ತೀವಿ, ಸುಮಾರು ಇದೇ ಥರ ಏನೋ ಒಂದು ಸ್ಟಾರ್ಟ್ ಮಾಡಬೇಕಂತೇಳಿ ಸ್ಟಾರ್ಟ್ ಮಾಡ್ತೀವಿ. ಅದನ್ನು ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನ, 2-3 ದಿನ, ಇಲ್ಲ 4-5 ದಿನ, ಸ್ವಲ್ಪ ದಿನ ಆದಮೇಲೆ ಅದು ತನ್ನಂತಾನೇ ಕಟ್ ಆಗುತ್ತೆ. ಅದೇನೋ ಒಂದು ರೀಸನಾಗಿ ಬಂದು, ಏನೋ ಒಂದು ನಮಗೆ ಇಂಟ್ರೆಸ್ಟು ಹೋಗಿ, ಇಲ್ಲ ಯಾವುದೋ ಒಂದು ಹೊರಗಿನ ಎಫರ್ಟ್ ಏನೋ ಬಂದು ಅದು ನಿಂತೋಗುತ್ತೆ. ಸೊ ಅದು ನನಗೆ ನೆನಪು ಬಂತು. ಸೊ ಇದು ಕೂಡ ಅದೇ ಥರ ಆಗುತ್ತಾ? ಸೊ ನಾನು ಅವಾಗ ಅಂದ್ಕೊಂಡೆ, ಬಿಡಬಾರ್ದು ಇದನ್ನು. ಅಂದರೆ ಈ ಸಲ ಮತ್ತೆ ಇದು ಡಿಸ್ಕಂಟಿನ್ಯೂ ಆದರೆ, ಈ ಥರ ಇದು ಎಂಡ್ ಆದರೆ ಮತ್ತೆ ನಾನು ಯಾವುದೂ ಶುರು ಮಾಡಲ್ಲ. ಮತ್ತು ನನಗೆ ಯಾವುದು ಶುರು ಮಾಡೋದ್ರ ನಂಬಿಕೆನೇ ಇರಲ್ಲ. ಸೊ ನಾನು ಎಷ್ಟೆಷ್ಟಾಗುತ್ತೋ ಅಷ್ಟೇ ಮಾಡ್ತೀನಿ. ಬಟ್ ಕಂಟಿನ್ಯೂ ಮಾಡ್ತೀನಿ. ಅಂದರೆ ಕೆಲವೊಂದು ದಿನ 100% ಹೋಗ್ಬೋದು, ಕೆಲವೊಂದು ದಿನ ಒಂದು ಅಂದ್ಕೊಂಡಷ್ಟು ಆಗದೇ ಇರ್ಬೋದು. ಆದರೂ ಓಕೆ, ಪರವಾಗಿಲ್ಲ, ಎಷ್ಟಾಗುತ್ತೋ ಅಷ್ಟು. ಸೊ ಮಾಡಬೇಕು ಅಂದ್ಕೊಂಡು ನಿನ್ನೆ ಮಾರ್ನಿಂಗ್ ವಾಕು ಕರೆಕ್ಟಾಗೆ ಮಾಡಿದೆ. ಬಟ್ ಈವ್ನಿಂಗ್ ವಾಕಲ್ಲಿ ನಿನ್ನೆ ಅಂದರೆ ನಾರ್ಮಲಾಗಿ ಒಂದು 1/2 hour ವಾಕ್ ಮಾಡ್ತಿದ್ದೆ. ನಿನ್ನೆ ಅಷ್ಟು ಆಗಲಿಲ್ಲ. ಅದು ಕೂಡ ಸ್ಲೋ, ಅಂದರೆ ಮಾಡಲಾ ಬೇಡ ಆ ಥರ ಮೂಡಿಂದ ಒಂದು 20 ಮಿನಿಟ್ಸ್ ಕೂಡ ಮಾಡಲಿಲ್ಲ. ಹಾಗಾಗಿ ಅಷ್ಟೇ ಇತ್ತು. ಅಂದರೆ ಬಾಡಿ ಪೇನ್ಸ್ ಕೂಡ ಇದ್ವು. ಹಾಗಾಗಿ ಜೊತೆಗೆ ನಾನು ಈ ಜರ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಏನೇನು ಮಾಡಬೇಕು ಅಂತ ಮೈಂಡಲ್ಲಿ ಅಂದ್ಕೊಂಡು ಬಂದಿಲ್ಲ. ನಿನ್ನೆ ನಾನು ಹೇಳ್ತಂಗೆ. ಸೊ ನನಗೆ ದಿನಕ್ಕೆ ಏನು ಅನಿಸುತ್ತೋ, ನಾನು ಏನು ನನ್ನ ಲೈಫ್ ಸ್ಟೈಲಲ್ಲಿ, ನನ್ನ ರೊಟೀನಲ್ಲಿ ಏನೇನು ಆ್ಯಡ್ ಮಾಡಬೇಕು ದಿನಕ್ಕೆ ಆ್ಯಡ್ ಮಾಡ್ಕೊತ ಹೋಗ್ತೀನಿ. ಸೊ ಸದ್ಯಕ್ಕಂತೂ ನಾನು ಆ್ಯಡ್ ಮಾಡಿರೋದು ಮಾರ್ನಿಂಗ್ ಈವ್ನಿಂಗ್ 30 ಮಿನಿಟ್ಸ್ ವಾಕು, 20 ಮಿನಿಟ್ಸ್ ವರ್ಕೌಟು ಮಾರ್ನಿಂಗ್ ಈವ್ನಿಂಗು, 10 to 20 ಮಿನಿಟ್ಸ್ ಮೆಡಿಟೇಷನ್ ಇದೆ. ಇಷ್ಟು ನಾನು ಸದ್ಯಕ್ಕಿದೆ. ಜೊತೆಗೆ ನನಗೇನು ಡೈಲಿ ನನ್ನ ಎಜುಕೇಷನ್ಗೆ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಎಜುಕೇಷನ್ ಮೀನ್ಸ್ ನನ್ನ ಎಕ್ಸಾಮಿಗೆ ಪ್ರಿಪ್ರೇಷನ್ ಏನಾಗ್ತದೆ ಅದು ಕೂಡ ಹೇಳಿಲ್ಲ. ಮತ್ತು ನಾನು ಏನು ಮಾಡ್ತಾಯಿದ್ದೀನಿ, ನಾನು ಉಳಿದಿದ್ದ ಟೈಮ್ ನಾನು ಎಲ್ಲಿಗೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ಅನ್ನೋದು ಕೂಡ ಹೇಳಿಲ್ಲ. ಸೊ ಹಾಗಾಗಿ ನಾಳೆ ವೀಡಿಯೋದಲ್ಲಿ ನಾನು ನನ್ನ ಬಗ್ಗೆ ಹೇಳ್ಕೊತೀನಿ. ಅಂದರೆ ನಾನು ಏನು ಮಾಡ್ತೀನಿ, ನನ್ನ ಡೈಲಿ ರೊಟೀನ್ ಮಾರ್ನಿಂಗ್ ಟು ಈವ್ನಿಂಗ್ ನಾನು 5ಗೆ ಹೇಳ್ತೀನಿ. 5ಇಂದ ನಾನು ಮಲಗೋವರೆಗೂ ಆಲ್ರೆಡಿ ಆ್ಯಕ್ಚುಲಿ 9 to 10ಗೆ ಮಲಗ್ತೀನಿ ನಾನು. ಸೊ ಅಲ್ಲಿವರೆಗೂ ನನ್ನ ರೊಟೀನ್ ಏನಿರುತ್ತೆ ಅಂದರೆ ಕರೆಕ್ಟಾಗಿ ಇಂಟ್ರಡಕ್ಷನ್ ಆಗಿಲ್ಲ ನನ್ನ ರೊಟೀನ್ ಬಗ್ಗೆ. ಸೊ ನಾಳೆ ವಿಡಿಯೋ ಅದ್ರ ಬಗ್ಗೆ ಇರುತ್ತೆ. ಜೊತೆಗೆ ನಾನು ಓದ್ತಾ ಇರೋ ಎಕ್ಸಾಮ್ಗೆ ನಾನು ಯಾವ ಲೆವೆಲಲ್ಲಿದ್ದೀನಿ ಅಂದರೆ, ಇವತ್ತು ಮಾಡಬೇಕಿತ್ತು ಆ್ಯಕ್ಚುಲಿ ಆ ವಿಡಿಯೋ. ಬಟ್ ನಿನ್ನೆ ನನಗೆ ಈ ಥರ ಫೀಲ್ ಆಯಿತು. ಹಾಗಾಗಿ ಫಸ್ಟ್ ಇದನ್ನೇ ಹೇಳೋದು ಇಂಪಾರ್ಟೆಂಟ್.